ಸ್ನೇಹಿತರೆ, ನಾಗಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಬುಧವಾರದ ಸಂಜೆಯೊಂದಿಗೆ ಭಾರತ ನ್ಯೂಜಿಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಗೆ ಭರ್ಜರಿ ಆರಂಭವಾಯಿತು. ಆದರೆ ಈ ಪಂದ್ಯವನ್ನು ಸಂಪೂರ್ಣವಾಗಿ ಆಳಿದವರು ಒಬ್ಬರೇ, ಟೀಂ ಇಂಡಿಯಾದ ಯುವ ಓಪನರ್ ಅಭಿಷೇಕ್ ಶರ್ಮಾ. ಇನ್ನು ಟಾಸ್ ಗೆದ್ದು ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಆರಂಭದಲ್ಲೇ ಭಾರತಕ್ಕೆ ಆಘಾತ. 27 ರನ್ಗಳಿಗೆ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಪೆವಿಲಿಯನ್ ಸೇರಿದರು. ಕಿಶನ್ ಬಹಳ ದಿನಗಳ ಬಳಿಕ ತಂಡಕ್ಕೆ ಮರಳಿದ್ದರೂ ಅವಕಾಶವನ್ನು ಬಳಸಿಕೊಳ್ಳಲಿಲ್ಲ. ಆ ಕ್ಷಣದಲ್ಲಿ ಸ್ಯಾಂಟ್ನರ್ ನಿರ್ಧಾರ ಸರಿಯೆನಿಸಿತು. ಆದರೆ ಸ್ನೇಹಿತರೆ, ಅದೇ ಸಮಯದಲ್ಲಿ ಕ್ರೀಸ್ಗೆ ಬಂದ ಅಭಿಷೇಕ್ ಶರ್ಮಾ ಪಂದ್ಯದ ದಿಕ್ಕನ್ನೇ ತಿರುಗಿಸಿದರು. ಮೊದಲ ಬಾಲ್ನಿಂದಲೇ ಕಿವಿ ಬೌಲರ್ಗಳ ಮೇಲೆ ಆಕ್ರಮಣ, ಫೋರ್ಗಳ ಸುರಿಮಳೆ, ಸಿಕ್ಸರ್ಗಳ ಮಳೆ. ನಾಗಪುರ ಕ್ರೀಡಾಂಗಣವೇ ಗದ್ದಲದಿಂದ ನಡುಗಿತು. ಇನ್ನು ಅಭಿಷೇಕ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಸೇರಿ ಎರಡನೇ ವಿಕೆಟ್ಗೆ ಕೇವಲ 47 ಬಾಲ್ಗಳಲ್ಲಿ 99 ರನ್ಗಳ ಸ್ಫೋಟಕ ಜೊತೆಯಾಟ ನಡೆಸಿದರು. ಕಳೆದ ವರ್ಷ ನಿರಾಸೆ ಮೂಡಿಸಿದ್ದ ಸೂರ್ಯಕುಮಾರ್ ಉತ್ತಮ ಆರಂಭ ಪಡೆದರು. 22 ಬಾಲ್ಗಳಲ್ಲಿ 32 ರನ್ಗಳಿಗೆ ಔಟ್ ಆದರು. ಇನ್ನೊಂದು ತುದಿಯಲ್ಲಿ ಅಭಿಷೇಕ್ ಅಬ್ಬರ ಮಾತ್ರ ನಿಂತಿಲ್ಲ. ಕೇವಲ 35 ಬಾಲ್ಗಳಲ್ಲಿ 84 ರನ್ಗಳು, 5 ಫೋರ್, 8 ಸಿಕ್ಸರ್, 240 ಸ್ಟ್ರೈಕ್ ರೇಟ್. ಶತಕ ಕೈ ತಪ್ಪಿದರೂ ದಾಖಲೆಗಳ ಸುರಿಮಳೆ ಶುರುವಾಯಿತು. ಸ್ನೇಹಿತರೆ, 25 ಅಥವಾ ಅದಕ್ಕಿಂತ ಕಡಿಮೆ ಬಾಲ್ಗಳಲ್ಲಿ ಅತಿ ಹೆಚ್ಚು ಬಾರಿ ಅರ್ಧಶತಕ ಬಾರಿಸಿದ ವಿಶ್ವದ ದಾಖಲೆ ಅಭಿಷೇಕ್ ಹೆಸರಿಗೆ ಸೇರಿತು. ಇನ್ನು ಫಿಲಿಪ್ ಸಾಲ್ಟ್, ಸೂರ್ಯಕುಮಾರ್ ಯಾದವ್, ಇವಿನ್ ಲೂಯಿಸ್ ದಾಖಲೆಗಳು ಪತನ. ಅಷ್ಟೇ ಅಲ್ಲ, 22 ಬಾಲ್ಗಳಲ್ಲಿ 50 ಬಾರಿಸಿ ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ದಾಖಲೆಗೂ ವಿದಾಯ ಹೇಳಿದರು. ನಾಗಪುರ ಸಾಕ್ಷಿಯಾಯಿತು ಅಭಿಷೇಕ್ ಅವರ ಇನ್ನೊಂದು ದಾಖಲೆಗೆ. ಇದು ಕೇವಲ ಒಂದು ಇನ್ನಿಂಗ್ಸ್ ಅಲ್ಲ, ಟೀಂ ಇಂಡಿಯಾದ ಟಿ20 ಭವಿಷ್ಯಕ್ಕೆ ಬಂದ ದೊಡ್ಡ ಘೋಷಣೆ. ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ಅವರಲ್ಲಿ ನಿಮ್ಮ ಫೇವರೆಟ್ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.